ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ ತಕ್ಷಣ ಸೀರೆ ಯಾವ ಥರ ಸೀರೆ ಉಡಿಸ್ಬೇಕು ಲಕ್ಷ್ಮಿಗೆ? ರೇಷ್ಮೆ ಸೀರೆನೇ ಉಡಿಸ್ಬೇಕಾ ಅಥವಾ ಸಾಮಾನ್ಯವಾಗಿ ನಮ್ಮ ಕೈಲಾದಂಥ ಸೀರೆನ ಉಡ್ಸಿದ್ರೆ ಆಗುತ್ತಾ? ಇಲ್ಲ ಈ ಬಣ್ಣದ್ದೇ ಸೀರೆ ಉಡಿಸ್ಬೇಕಾ, ಈ ಬಣ್ಣ ಪ್ರಿಯನಾ ಲಕ್ಷ್ಮಿಗೆ ಅನ್ನುವಂಥ ಬಹಳಷ್ಟು ಪ್ರಶ್ನೆ ಗೊಂದಲಗಳು ಇದ್ದೇ ಇರುತ್ತೆ. ಸೊ ನೀವು ಬಣ್ಣದ ಬಗ್ಗೆ ಕೂಡ ವಿಶೇಷವಾಗಿ ಹೇಳೋದ್ರಿಂದ ಸೊ ಯಾವ ಬಣ್ಣದ ಸೀರೆ ಲಕ್ಷ್ಮಿಗೆ ಉಡ್ಸಿದ್ರೆ ಒಳಿತು ಅಂತ ಹೇಳ್ತೀರಾ? ಮತ್ತು ಸಿಲ್ಕ್ ಸ್ಯಾರಿನೇ ಅಂದರೆ ರೇಷ್ಮೆ ಸೀರೆನೇ ಉಡಿಸ್ಬೇಕಾ ಹೇಗೆ? ರೇಷ್ಮೆ ಸೀರೆ ಉಡಿಸಿದ್ರೆ ಉತ್ತಮ. ಯಾಕಂತಂದರೆ ರೇಷ್ಮೆ ಸೀರೆಗೆ ಯಾಕಂದರೆ ನಾವು ಏನೇ ಪೂಜೆ ಮಾಡಬೇಕಾದ್ರೂ ನಾವು ಕೂಡ ಸಿಲ್ಕ್ ಸ್ಯಾರಿ ಅಂದರೆ ಅಪ್ಪಟ ರೇಷ್ಮೆ ಸೀರೆನೇ ಉಟ್ಕೊಳ್ತೀವಿ. ರೇಷ್ಮೆ ಹಾಕ್ಕೊಂಡಾಗ ನಮಗೆ ಯಾವ ದೋಷವೂ ಇರೋದಿಲ್ಲ ಅಂತ ಹೇಳ್ತೀವಿ. ರೇಷ್ಮೆಗೆ ಯಾವ ಒಂದು ದೋಷ ಇರೋದಿಲ್ಲ ಅಂತ ಹೇಳ್ತೀವಿ. ಸೊ ಅದು ನೀವು ರೇಷ್ಮೆ ಸೀರೆನ ಉಡಿಸ್ದಾಗ ದೇವರಿಗೆ ಅಂದರೆ ನಿಮ್ಮ ಶಕ್ತಿ. ಇವಾಗ ಕೆಲವ್ರು ಏನು ಮಾಡ್ತಾರೆ, ರೇಷ್ಮೆ ಸೀರೆ ತರಬೇಕು ಅಂತಂದರೆ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಈ ಹಬ್ಬಕ್ಕೆ. ಯಾಕಂದರೆ ವರ್ಷಕ್ಕೆ ಒಂದು ಸತಿ ಬರೋ ಹಬ್ಬಕ್ಕೆ ಈ ಸೀರೆಗೆ ತರೋಕ್ಕೆ ಹೋಗೋದಕ್ಕೆ ನೀವು ನೋಡಿರ್ತೀರ ಎಲ್ಲ ಅಂಗಡಿಗಳಲ್ಲಿ ಕಾಂಚೀಪುರಂಗೆ ಹೋಗೋರು ಎಲ್ಲ ಕಡೆ ಈ ಒಂದು ತಿಂಗಳಿಂದ ಇದು ಒಂದು ಬ್ಯುಸಿ ನಡೀತಾನೆ ಇರುತ್ತೆ. ಒಂದು ಹಬ್ಬದ ಒಂದು ವಾತಾವರಣ ಆಗಲೇ ಏರ್ಪಟ್ಬಿಟ್ಟಿರುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ಅವರ ಒಂದು ಶಕ್ತಿಯ ಅನುಸಾರವಾಗಿ 1000 ರೂಪಾಯಿಂದ ಹಿಡಿದು, ಅಂದರೆ 1000 ರೂಪಾಯಿ ಅಂತಂದರೆ 1000 ರೂಪಾಯಿಗೆ ಇವಾಗ ಅಪ್ಪಟ ರೇಷ್ಮೆ ಸಿಕ್ಕೋದಿಲ್ಲ. ಹಾಗೆ ನೋಡಬೇಕು ಅಂದರೆ ಒಂದು 5000 ಮೇಲೇ ಅಂತ ಹೇಳ್ತೀನಿ. ಸೊ ಅವರ ಒಂದು ಅಭಿರುಚಿಗೆ ತಕ್ಕನಾಗಿ ನಾವೆಲ್ಲ ಏನು ಹೇಳ್ತೀವಿ, ತುಂಬ ರೇಷ್ಮೆ ಸೀರೆನೇ ಉಡಿಸಿ ದೇವಿಗೆ ಅಂತ ಹೇಳ್ತೀವಿ. ಅದು ತುಂಬ ವರ್ಷಕ್ಕೆ ಒಂದು ಸತಿ ಆದರೂ ನೀವು ಅದನ್ನು ಕಲೆಕ್ಟ್ ಮಾಡಿ. ಯಾಕಂತಂದರೆ ಯಾವುದೋ ಸೀರೆ ತೊಗೊಂಡು ಬಂದು ಉಡಿಸೋದಕ್ಕಿಂತ ರೇಷ್ಮೆ ಸೀರೆ ಉಡಿಸಿದಾಗ ಅದಕ್ಕೊಂದು ಗೌರವ ಇರುತ್ತೆ. ಮತ್ತು ದೇವಿಗೆ ಉಡಿಸಿರೋ ಸೀರೆನೇ ಮತ್ತೆ ನಾವು ಅದನ್ನು ಇಟ್ಕೊಳ್ತೀವಿ. ಹಾಗಾಗಿ ರೇಷ್ಮೆ ಸೀರೆಗೆ ದೋಷ ಇಲ್ಲ. ದೇವ್ರಿಗೆ ಅಂತ ಬಂದಾಗ ಸ್ವಲ್ಪ ಅದಕ್ಕೆ ಪ್ರಿಯಾರಿಟಿ ಕೊಡಿ, ಇದನ್ನು ಕಲೆಕ್ಟ್ ಮಾಡಿ ಉಡಿಸಿ ಅಂತ ಹೇಳ್ತೀನಿ. ಒಂದೇ ಸತಿ ಇವಾಗ ಇರೋರು ಏನು ಮಾಡ್ತಾರೆ, 10,000ದ್ದು ತೊಗೊಳ್ತಾರೆ, 1,00,000ದ್ದು ತೊಗೊಂಡು ಬಂದು ಉಡಿಸ್ತಾರೆ. ಅವ್ರವ್ರ ಶಕ್ತಿ ಅನುಸಾರವಾಗಿ ಸ್ವಲ್ಪ ಸಿಲ್ಕ್ಗೆ ಹೋಗಿ ಅಂತ ಹೇಳ್ತೀನಿ. ಮತ್ತು ಕಲರ್ ಅಂತ ಬಂದಾಗ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ನ್ಯೂಮರಾಲಜಿ ಪ್ರಕಾರ ನೋಡಿ 8 and 7 ಕಾಂಬಿನೇಷನ್ ಬರುತ್ತೆ ಹಬ್ಬದ ದಿನ. ಸೊ 8 and 7 ಕಾಂಬಿನೇಷನ್ ಅಂತ ಬಂದಾಗ ಈ ಒಂದು ದಿನಕ್ಕೆ ನೀಲಿ ಬಣ್ಣದ ಸೀರೆ ತುಂಬ ಈ ಹಬ್ಬಕ್ಕೆ, ಈ ಒಂದು ದಿನಕ್ಕೆ, ಈ ಡೇಟ್ಗೆ ನೀಲಿ ಬಣ್ಣದ ಸೀರೆ ತುಂಬ ಅದೃಷ್ಟವನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಡೇಟು ಕಲರು ಟ್ಯೂನ್ ಮಾಡಿದಾಗ ನೀಲಿ ಬಣ್ಣ ಆಗಿರ್ಬೋದು, ಗೋಧಿ ಬಣ್ಣ ಆಗಿರ್ಬೋದು. ಗೋಧಿ ಬಣ್ಣಕ್ಕೆ ನೀಲಿ ಮಿಕ್ಸ್. ಇವಾಗ ಕೆಲವರೆಲ್ಲ ಏನು ಮಾಡ್ತಾರೆ, ನಮ್ಮ ಹತ್ರ ತುಂಬ ನೀಲಿ ಕಲರ್ ಸೀರೆ ಇದೆ, ನಾವು ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ವ ಅಂತ ಕೇಳೋದು ಉಂಟು. ಬೇರೆ ಆಪ್ಷನ್ ಅಂದರೆ ಕ್ರೀಮ್ ಮತ್ತು ಬ್ಲೂ ಮಿಕ್ಸ್ ತೊಗೊಳ್ಳಿ, ಅಥವಾ ಗೋಧಿ ಬಣ್ಣದ ಸೀರೆನ ಆಯ್ಕೆ ಮಾಡಿ. ಈ ಒಂದು ಕಲರು ನಿಮಗೆ ಇವತ್ತಿನ ದಿನಕ್ಕೆ ಪರ್ಟಿಕ್ಯುಲರ್ ಆಗಿ ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ. ನಾವು ಹೇಗೆ ನ್ಯೂಮರಾಲಜಿನ ನಾವು ನೋಡ್ಕೊಂಡು ಹೋಗಿ ಆ ದಿನಕ್ಕೆ ಆ ಬಟ್ಟೆನ ನಾವು ಚೂಸ್ ಮಾಡ್ಕೊಳ್ತೀವೋ ಅದೇ ರೀತಿ ದೇವಿಗೂ ಕೂಡ ಅದೇ ಒಂದು ಕಲರನ್ನು ಉಡಿಸಿದಾಗ ತುಂಬ ಪಾಸಿಟಿವ್ ಬರುತ್ತೆ. ಮತ್ತು ಪೂಜೆ ಮಾಡ್ತೀವಲ್ಲ, ನಾವು ಪೂಜೆ ಮಾಡೋರಿಗೆ ಒಂದೊಂದು ರಾಶಿಯವ್ರಿಗೆ ಒಂದೊಂದು ಕಲರ್ ಇರುತ್ತೆ. ಅವರು ಆ ಕಲರ್ನ ಬಳಸಿದಾಗ ತುಂಬ ಅದೃಷ್ಟ, ಅಂದರೆ ಅವರ ಒಂದು ಪಾಸಿಟಿವ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಅಂದರೆ ಪೂಜೆ ಮಾಡೋರು ಕೂಡ ಹೌದು. ಇವಾಗ ಪೂಜೆ ಮಾಡೋರು ಅಂತಂದರೆ ಇವಾಗ ಮೇಷರಾಶಿಯವರು ಇರ್ತಾರೆ, ಒಂದು ಮನೇಲಿ 4 ರಾಶಿಯವರು ಇರ್ತಾರೆ, 5 ರಾಶಿ. ಇವಾಗ 5 ಜನ ಇದ್ದರೆ ಒಬ್ಬೊಬ್ರದ್ದು ಒಂದೊಂದು ರಾಶಿ ಇರುತ್ತೆ. ಸೊ ಇವಾಗ ಮೇಷರಾಶಿಯವರು ಒಬ್ಬರು ಇರ್ತಾರೆ. ಮೇಷರಾಶಿಯವ್ರಿಗೆ ಆಲ್ರೆಡಿ ನಾವು ಕೆಂಪು ಬಣ್ಣದ ಸೀರೆ ಉಟ್ಕೊಳ್ಳಿ, ನಿಮ್ಮ ಒಂದು ದಿನಕ್ಕೆ ಅವತ್ತು ನಿಮಗೆ ಪಾಸಿಟಿವ್ ಕೊಡುತ್ತೆ ಅಂತ ಹೇಳಿರ್ತೀವಿ. ಮತ್ತು ನೆಕ್ಸ್ಟ್ ವೃಷಭ ರಾಶಿಯವರು ಇರ್ತಾರೆ. ವೃಷಭ ರಾಶಿಯವರಿಗೆ ನೀಲಿ ಬಣ್ಣ ಅಥವಾ ಬಿಳಿ ಬಣ್ಣ, ಕ್ರೀಮ್ ಕಲರು, ಈ ಥರ ಒಂದು ಬಟ್ಟೆನ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆ ಮನೇಲಿ ಎಲ್ಲರೂ ಇರ್ತೀವಿ, 4 ಜನ ಇದ್ದಾಗ 4 ರಾಶಿಯವರು ಅವರಿಗೆ ಬೇಕಾಗಿರುವಂತಹ ಅವರ ರಾಶಿಯ ಬಣ್ಣವನ್ನು ಯೂಸ್ ಮಾಡಿದಾಗ ತುಂಬ ಒಳಿತಾಗಿರುತ್ತೆ, ತುಂಬ ಪಾಸಿಟಿವ್. ಯಾಕಂದರೆ ಈ ಹಬ್ಬಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರಲ್ಲ, ಹಾಗಾಗಿ ಅದನ್ನು ಅವರು ಆ ಯೋಗವನ್ನು, ಆ ಪಾಸಿಟಿವ್ನ ಅವರು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ. ಸೊ ಗುರುಗಳೇ, ನೀವು ಕಳಸವನ್ನು ಹೇಗಿಡಬೇಕು, ಅದರ ಸಾಂಪ್ರದಾಯಿಕವಾಗಿ ಹೇಗೆ ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ರಿ. ಸೊ ಲಕ್ಷ್ಮೀ ದೇವಿ ಅಂದ ತಕ್ಷಣ ಶ್ಲೋಕ ಪ್ರಿಯೆ ಕೂಡ ಹೌದು, ಹಾಗೆ ನೈವೇದ್ಯ ಪ್ರಿಯೆ ಕೂಡ ಹೌದು. ಸೊ ಯಾವ ರೀತಿಯ ಶ್ಲೋಕ ಪಠನೆ ಮಾಡಬೇಕು, ಸೊ ಏನನ್ನು ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಬೇಕು? ಬಹಳ ಮುಖ್ಯವಾಗಿ ದೇವಿಯನ್ನು ಕಲಶದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ, ಶ್ಲೋಕಗಳು ದೇವಿ ಸ್ತುತಿ ಇದೆ, ಶ್ರೀ ಸೂಕ್ತ ಇದೆ, ಮತ್ತು ಅಷ್ಟಮಹಾಲಕ್ಷ್ಮಿಯ ಸ್ತೋತ್ರ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಇದಿದೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಪ್ರದಾಯದ ಭಕ್ತಿಯ ಪರಂಪರೆಯಲ್ಲಿ ಎಲ್ಲ ಸ್ತ್ರೀಯರಿಗೂ, ಹೆಣ್ಮಕ್ಕಳಿಗೂ, ತಾಯಂದಿರಿಗೂ ಗೊತ್ತಿರುವಂಥದ್ದೇ.
ಮೊದಲನೇದಾಗಿ ಕಲಶಾರಾಧನೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆನೇ ಬಹಳ ಮುಖ್ಯವಾಗಿ ಗಣಪತಿಯನ್ನು ಪೂಜೆ ಮಾಡಲೇಬೇಕು. ಮೂರ್ತಿ ಇಟ್ಟು ಪೂಜೆ. ಗಣಪತಿಯನ್ನು ಚಿಕ್ಕದಾಗಿ ಒಂದು ಹರಿದ್ರಾ ಮೂರ್ತಿ ಇಡ್ಬೋದು ಅಥವಾ ವಿಗ್ರಹ ಮೂರ್ತಿ ಆದರೂ ಇಡ್ಬೋದು. ಹರಿದ್ರಾ ಮೂರ್ತಿ ಅಂತಂದರೆ ಅರಿಶಿಣದಲ್ಲಿ ಗಣಪತಿಯನ್ನು ಗೋಪುರದ ಆಕಾರದಲ್ಲಿ ಮಾಡಿ, ಅಥವಾ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಗಣಪತಿಯ ರೂಪವನ್ನೇ ಅವ್ರು ಮಾಡ್ಬೋದು. ಈಗ ಮಣ್ಣಿನ ಗಣಪತಿ ಹೇಗೆ ಮಾಡ್ತಾರೋ ಹಾಗೆ ಗಣಪತಿಯನ್ನೇ ಮಾಡ್ಬೋದು. ಅವ್ರ ಸಂತೋಷ, ಅವರವರ ಶಕ್ತಿ, ಸಮಯ ಅವಕಾಶ ಇರೋದಿಲ್ಲ. ಅದರಿಂದ ಚಿಕ್ಕದಾಗಿ ಒಂದು ಗೋಪುರವನ್ನು ಮಾಡಿಕೊಂಡು ಅದಕ್ಕೆ ಅರಿಶಿಣದಲ್ಲಿ ಮಾಡಿ ಕುಂಕುಮ ಇಟ್ಟು ಗಣಪತಿ ದೂರ್ವದಿಂದ ಗಣಪತಿಯನ್ನು ಮೊದಲನೇದಾಗಿ ದೀಪಾರಾಧನೆ, ದೀಪವನ್ನು ಪ್ರಜ್ವಲಿಸಿ ಆ ದೀಪ ಆರಾಧನೆಯನ್ನು ಮಾಡುವ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆ ದೀಪದಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಸ್ವರೂಪವನ್ನು ಭಾವಿಸಿ ಅಜ್ಞಾನವನ್ನು ದೂರ ಮಾಡೋ, ಮೃತ್ಯು ಭಯದಿಂದ ದೂರ ಮಾಡೋ, ನಮಗೆ ಸುಳ್ಳಿನಿಂದ ಸತ್ಯದ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಮೃತ್ಯು ಭಯದಿಂದ ಅಮೃತತ್ವದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗು ಅಂಥೇಳಿ ಆ ದೀಪಾರಾಧನೆಯನ್ನು ಮಾಡಿ, ನಂತರ ಘಂಟಾನಾದವನ್ನು ಮಾಡಿ ಸಂಕಲ್ಪವನ್ನು ಮಾಡೋದಕ್ಕೆ ಮುಂಚೆ ಸ್ತ್ರೀಯರು ಕೂಡ ಆಚಮನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಮುಂಚೆ ಇದು ಸುಮಂಗಲಿಯರು ಕೂತು ಮಾಡೋ ಪೂಜೆ ಆದ್ದರಿಂದ ತನ್ನ ಪತಿಗೆ ನಮಸ್ಕರಿಸಿ ಕೂರೋದು ಬಹಳ ಶ್ರೇಯಸ್ಕರ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಈ ವರಮಹಾಲಕ್ಷ್ಮಿಯನ್ನು ಮಾಡುವಾಗ ಪತಿಯ ಆಶೀರ್ವಾದವನ್ನು ಪಡೆದು ಪ್ರಾರಂಭ ಮಾಡೋದು ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೂ ನೋಡಿದ್ದೀವಿ. ತಾಯಿ ಮಾಡಿರೋದನ್ನು ಮಗಳು ಮಾಡಿರ್ತಾಳೆ, ಅದಕ್ಕಾಗಿ ಮಗಳು ಮಾಡಿರೋದನ್ನು ನಂತರ ಅವ್ರ ಮಗಳು ಮಾಡ್ತಾಳೆ. ಈ ಸಂಸ್ಕಾರ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜೀವನದಲ್ಲಿ ಬಹಳ ಮುಖ್ಯ ಇದೆ. ಇದನ್ನು ನಮಸ್ಕರಿಸಿ ದೀಪವನ್ನು ಹಚ್ಚಿ ಮತ್ತು ಹಿರಿಯರಿಗೂ ನಮಸ್ಕಾರ ಮಾಡಬೇಕು. ಗಂಡನಿಗೆ ನಮಸ್ಕಾರ ಮಾಡಾದ ಮೇಲೆ ಅತ್ತೆ ಮಾವ, ತಂದೆ ತಾಯಿ, ಅವ್ರಿಗಿಂತ ಯಾರು ಹಿರಿಯರು ಇರ್ತಾರೋ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು, ದೇವರ ಮನೆಯಲ್ಲಿ ಇವರು ಪ್ರತಿನಿತ್ಯ ಆರಾಧನೆ ಮಾಡ್ತಿರ್ತಾರೆ, ಆ ಇಷ್ಟ ದೈವಕ್ಕೆ ಒಂದು ನಮಸ್ಕಾರ ಮಾಡಿ ನಂತರ ಬಂದು ಇಲ್ಲಿ ಕಲಶ ಸ್ಥಾಪನೆ ಮಾಡಿರ್ತಾರೋ ಅಲ್ಲಿ ಬಂದು ದೀಪಾರಾಧನೆಯನ್ನು ಮಾಡಿ ನಂತರ ಆಚಮ್ಯ, ಪ್ರಾಣಾಯಾಮ, ಘಂಟಾನಾದವನ್ನು ಮಾಡಿ. ಆಚಮ್ಯ ಯಾಕೆ ಮಾಡಬೇಕು ಅಂತಂದರೆ, ಇಷ್ಟೊತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮಾತಾಡ್ತಿರ್ತೀವಿ, ಅದಕ್ಕಾಗಿ 3 ಬಾರಿ ಭಗವತಿಯ ಹೆಸರನ್ನು ಹೇಳಿ ಆಚಮನ್ಯವನ್ನು ಮಾಡಿದ್ರೆ ನಮ್ಮ ಗಂಟಲು ನಾಳ ಬಹಳ ಚೈತನ್ಯಯುಕ್ತವಾಗುತ್ತೆ. ಅದು ವೈಜ್ಞಾನಿಕವಾಗಿ ಕೆಲವರೆಲ್ಲ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ, ಮಾಡಿರೋದನ್ನ ನಾವೆಲ್ಲ ನೋಡಿದ್ದೀವಿ. ಅದರ ನಂತರ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮ ಬಹಳ ಬಹಳ ಮುಖ್ಯ. ಕಾರಣ, ಅಷ್ಟೊತ್ತು ನಾವು ನಮ್ಮ ಮನಸ್ಸು ಒತ್ತಡದಲ್ಲಿರುತ್ತೆ, ಕೆಲಸ ಬೇರೆ ಬೇರೆ ಆಲೋಚನೆಗಳಲ್ಲಿರುತ್ತೆ. ಆ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಒತ್ತಡಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮವನ್ನು ಮಾಡಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ, ನಮ್ಮ ದೇಹ ಮನಸ್ಸು ಜೀವಾತ್ಮವನ್ನು ಸಂಪೂರ್ಣವಾಗಿ ಆ ದೇವಿಯ ಕಡೆ, ಅಂದರೆ ನಾವೇನು ಕಲಶ ಸ್ಥಾಪನೆ ಮಾಡ್ತಿದ್ದೀವೋ ಆ ಕಡೆನೇ ಕೇಂದ್ರೀಕೃತವಾಗಲಿಕ್ಕೆ ಮನೋನಿಗ್ರಹಕ್ಕಾಗಿ ಕಲಶಾರಾಧನೆ, ವಿಗ್ರಹಾರಾಧನೆ, ದಿವ್ಯಮಂಗಳ ಭಾವ ಚಿತ್ರದ ಆರಾಧನೆಯ ಪೂಜೆ ಅನ್ನೋದು ಇರುತ್ತೆ. ನಂತರ ಗಣಪತಿಯ ಪೂಜೆಯನ್ನು ಮಾಡಿದ ನಂತರ ಸಂಕಲ್ಪವನ್ನು ಮಾಡಿಕೊಂಡು, ಪ್ರಧಾನವಾಗಿ ಸಂಕಲ್ಪ ಮಾಡಿಕೊಂಡು, ವಿಶೇಷವಾಗಿ ವರಲಕ್ಷ್ಮಿಯ ಕಲ್ಪ ವ್ರತ ಪೂಜೆನೇ ಇದೆ. ಆ ವ್ರತ ಪೂಜೆಯಲ್ಲಿರುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಆಚಂದ್ರಾರ್ಕವಾಗಿ ನನಗೆ ಸೌಭಾಗ್ಯವನ್ನು, ಸೌಮಂಗಲ್ಯವನ್ನು ಕರುಣಿಸು, ಸಂಪತ್ತನ್ನು ಕರುಣಿಸು ಅಂಥೇಳಿ ವಿಶೇಷವಾಗಿ ಮಹಾಸಂಕಲ್ಪವನ್ನು ಮಾಡ್ಕೋಬೋದು. ಅದನ್ನು ನೀವು ವೇದವನ್ನು ತಿಳಿದಂತಹ ಪುರೋಹಿತರನ್ನು ಕರೆಸ್ಕೊಂಡು ಮಾಡಿದಾಗ ಅವರು ನಿಮಗೆ ಹೇಳ್ಕೊಡ್ತಾರೆ. ಈಗ ಕೆಲವರೆಲ್ಲ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ, ಅದು ನಾನು ಅವ್ರಿಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ಕ್ಯಾಸೆಟ್ ಹಾಕ್ಕೊಂಡು ಮಾಡೋವಂಥ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದನ್ನು ಅವರವ್ರ ಮನಸ್ಸಿಗೆ, ಅವರವ್ರ ಭಾವಕ್ಕೆ ಬಿಡ್ತೀನಿ, ಅವರವ್ರ ಭಕ್ತಿಗೆ ಬಿಡ್ತೀನಿ. ಅದು ಅವರವ್ರ ಸಂತೋಷ. ವೇದ ಪಂಡಿತರನ್ನು ಕರೆಸಿ ಮಾಡಿಸುವಂಥದ್ದು ಬಹಳ ಒಳ್ಳೆಯದು ಅಂಥೇಳಿ ಹೇಳ್ತೇನೆ. ನಂತರ ದಿವ್ಯ ಮಂಗಳ ವಿಗ್ರಹ ಕಲಶದಲ್ಲಿ ದೇವಿಯನ್ನು ಆವಾಹನೆ ಮಾಡೋದು, ಪ್ರಾಣ ಪ್ರತಿಷ್ಠಾಪನೆ. ತೆಂಗಿನಕಾಯಿ ಬಹಳ ವಿಶೇಷ ಇದೆ. ಅದರಲ್ಲೇ ನಾವು ಕಲಶದಲ್ಲಿ ಆವಾಹನೆಯನ್ನು ಮಾಡುವಾಗ ದಿವ್ಯಮಂಗಳ ಮಂತ್ರಗಳಿರುತ್ತೆ. ವರಮಹಾಲಕ್ಷ್ಮಿಯ ವಿಶೇಷವಾಗಿ ಶ್ರೀಸೂಕ್ತದಲ್ಲಿ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಂತರ ದಿವ್ಯಮಂಗಳ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಬೋದು. ಒಂದು ಚಿಕ್ಕ ಮೂರ್ತಿಯನ್ನಿಟ್ಟು ಆ ಮೂರ್ತಿ ಪಂಚಲೋಹದ್ದಾಗ್ಬೋದು,
ಬೆಳ್ಳಿದಾಗ್ಬೋದು, ಚಿನ್ನದ್ದಾಗ್ಬೋದು, ಚಿಕ್ಕ ಮೂರ್ತಿಯನ್ನಿಟ್ಟು ಈ ಮೂರ್ತಿಗೆ ಎಲ್ಲ ರೀತಿಯಾದಂತಹ ಅಭಿಷೇಕಗಳನ್ನು ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡೋದರ ಜೊತೆಗೆ ಒಂದು ಹೂವಿನಲ್ಲಿ ಆ ಪ್ರಧಾನ ಕಲಶಕ್ಕೂ ಕೂಡ ಪ್ರೋಕ್ಷಣೆ ಮಾಡಿ ಎರಡೂ ಕಡೆಯೂ ಕೂಡ ಪೂಜೆ ಆಗುತ್ತೆ. ನಂತರ ವಸ್ತ್ರ ಸಮರ್ಪಣೆ. ಅದಕ್ಕೆ ಮೊದಲು ನಾವು ರೇಷ್ಮೆ ಸೀರೆ ಎಲ್ಲ ಉಡಿಸಿರ್ತೀವಿ, ಆದರೂ ಗೆಜ್ಜೆ ವಸ್ತ್ರ ಬಹಳ ವಿಶೇಷ. ಹತ್ತಿಯಲ್ಲಿ ಮಾಡಿದಂತಹದ್ದನ್ನು ಅರಿಶಿಣ ಮತ್ತು ಚಂದ್ರ ಕುಂಕುಮದಿಂದ ಅಲಂಕರಿಸಿರುವಂತಹ ಗೆಜ್ಜೆ ವಸ್ತ್ರಗಳನ್ನು ದೇವಿಗೆ ಸಮರ್ಪಿಸಿ ಪ್ರತಿಯೊಂದು ಮಂತ್ರವನ್ನು ಹೇಳ್ತಾ ಆ ಪದಾರ್ಥಗಳನ್ನು, ಮಂಗಳ ದ್ರವ್ಯಗಳನ್ನು ದೇವಿಗೆ ಸಮರ್ಪಿಸ್ತಾ ಹೋಗಬೇಕು. ನಂತರ ಆಭರಣಗಳನ್ನು ಸಮರ್ಪಣೆ ಮಾಡಿ ನಂತರ ವಿಶೇಷವಾಗಿ ಮಹಾಲಕ್ಷ್ಮಿ ಕುಂಕುಮಾರ್ಚನೆ ಇರುತ್ತೆ, ಸಹಸ್ರನಾಮಾರ್ಚನೆ ಇರುತ್ತೆ. ಸಮಯದ ಅವಕಾಶವನ್ನು ನೋಡಿಕೊಂಡು ಸಹಸ್ರನಾಮ ಕುಂಕುಮಾರ್ಚನೆ ಮಾಡ್ಬೋದು ಅಥವಾ ಅಷ್ಟೋತ್ತರ ಶತನಾಮಾರ್ಚನೆಯನ್ನು ಮಾಡ್ಬೋದು. ನಂತರ ಧೂಪ ದೀಪ ನೈವೇದ್ಯ. ಧೂಪ ದೀಪ ನೈವೇದ್ಯ ಈಗ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧೂಪ ದೀಪ ಅಂದಾಗ ಬಹಳ ಜಾಗ್ರತೆಯಿಂದ ಸಗಣಿಯಲ್ಲಿ ತಯಾರು ಮಾಡಿರುವಂತಹ ಧೂಪಗಳು ಈಗ ಸಿಗುತ್ತಿದೆ, ಇದನ್ನೇ ಉಪಯೋಗಿಸಿ. ಕೆಮಿಕಲ್ ಪದಾರ್ಥಗಳು ಬಹಳಷ್ಟು ಮನುಷ್ಯರಿಗೆ ಅವರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ತುಂಬ ಗೋಶಾಲೆಗಳಲ್ಲಿ ಗೋಗಳನ್ನು ಸಾಕಿ ಅಲ್ಲೇ ಚಿಕ್ಕದಾಗಿ ಒಂದು ಆ ಗೋ ಪದಾರ್ಥಗಳನ್ನು ಸಿದ್ಧ ಮಾಡ್ತಿದ್ದಾರೆ. ಧೂಪ ಆಗ್ಬೋದು, ಮತ್ತು ಬೆರಣಿ ಆಗ್ಬೋದು, ಮತ್ತು ಸಾಬೂನು ಪದಾರ್ಥಗಳಾಗ್ಬೋದು, ಇಂಥವೆಲ್ಲ ಮಾಡ್ತಿದ್ದಾರೆ. ಇದು ನಮ್ಮ ಭಾರತೀಯ ಉದ್ಯಮಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಾಗುತ್ತೆ. ಮತ್ತು ಕಲಬೆರಕೆಗಳು ಜಾಸ್ತಿ ಆಗ್ತಾಯಿದೆ. ನೀವು ಪೂಜೆ ಮಾಡೋಕ್ಕೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರಿ, ಹಾಗೆ ನಿಮ್ಮ ಆರೋಗ್ಯನೂ ಬಹಳ ಮುಖ್ಯ. ಯಾವುದೋ ಒಂದು ಗಂಧದ ಕಡ್ಡಿ ತಂದು ಅಂಥೇಳಿ ಅದನ್ನು ಗಂಧದಿಂದ ಮಾಡಿರೋದಿಲ್ಲ, ಅದು ಕೆಮಿಕಲಿಂದ ಮಾಡಿರ್ತಾರೆ. ಅದು ನಿಮಗೆ ಆರೋಗ್ಯಕ್ಕೂ ತೊಂದರೆ ಮಾಡುತ್ತೆ. ಮತ್ತು ಮಕ್ಕಳಿರ್ತಾರೆ, ಹಿರಿಯರು ಇರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಗೋಮಯದಿಂದ ಪದಾರ್ಥಗಳನ್ನು ಸಿದ್ಧ ಮಾಡ್ತಿತ್ತು, ಇದನ್ನು ತೆಗೆದುಕೊಂಡು ಬಂದು ಧೂಪ ಮಾಡಿ. ನಂತರ ದೀಪ ಕರ್ಪೂರದಿಂದ ಆರತಿ ಮಾಡ್ತಿರ್ತಾರೆ. ಕರ್ಪೂರ ಎಷ್ಟೆಲ್ಲ ಅನಾನುಕೂಲತೆಗಳಿದೆ ಅದು ಎಲ್ಲ ಗೊತ್ತಾಗ್ತಾ ಇದೆ ನಿಮಗೆ. ಅದಕ್ಕಾಗಿ ಶುದ್ಧವಾದಂತಹ ಒಂದು ತುಪ್ಪದಿಂದ ಒಂದು ಬತ್ತಿಯನ್ನು ಹಚ್ಚಿ ಆರತಿ ಮಾಡಿ ನಂತರ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಕೂಡ ಪದಾರ್ಥಗಳಿದೆಯೋ. ಓಕೆ, ಈ ನೈವೇದ್ಯದ ಬಗ್ಗೆ ಮಾತಾಡೋಣ. ಬಿಕಾಸ್ ಲಕ್ಷ್ಮಿಗೆ ಯಾವುದನ್ನ ಇಟ್ಟರೆ ತುಂಬ ಖುಷಿ ಕೊಡುತ್ತೆ ಅನ್ನೋದನ್ನ ನೀವು ತಿಳಿಸ್ಬೇಕು. ಸೊ ಅಷ್ಟೇ ಅಲ್ಲ, ಸೊ ಲಕ್ಷ್ಮಿ ಹಬ್ಬದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅದನ್ನು ಹೇಳ್ತಾ ಹೋಗ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ, ಟೇಕ್ ಅ ಬ್ರೇಕ್.